ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಹೇಳಿದಂತಹ ಮಹಾನ್ ದಾರ್ಶನಿಕ ಕನಕದಾಸರು. ಕನಕದಾಸರು ಕೊಟ್ಟಂತಹ ಕೀರ್ತನೆಗಳು ನಮಗೂ ನಿಮಗೂ ಬಹಳಷ್ಟು ಸ್ಫೂರ್ತಿ ಆಗಬೇಕು ಅಂತ ಹೇಳಿ ನನ್ನ ಅಭಿಮತ. 1988ರಲ್ಲಿ ನಾಡಿನ ಮುಖ್ಯಮಂತ್ರಿಗಳು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಿದ್ದರಾಮಯ್ಯನವರು ಹಾಕಿಕೊಟ್ಟ ಮಾರ್ಗದಿಂದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ನಾವು ಕನಕದಾಸರ ಜಯಂತಿಗಳನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಸಿದ್ದರಾಮಯ್ಯನವರಿಗೆ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇಡೀ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದ ಸರ್ಕಾರವನ್ನ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುವ ಮುಂಚೆ 5 ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಕೊಡ್ತೀವಿ ಅಂತ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ರು. ಆ ಮ್ಯಾನಿಫೆಸ್ಟೋಲ್ಲಿ ಹೇಳಿದಂತಹ 5 ಕಾರ್ಯಕ್ರಮಗಳನ್ನ ಇವತ್ತು ಈ ನಾಡಿನ ಜನತೆಗೆ ಕೊಟ್ಟಂತಹ ಶ್ರೇಷ್ಠತೆ, ಆ ಒಂದು ಕೊಡುಗೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸೇರ್ತದೆ. ಈ ರಾಜ್ಯದಲ್ಲಿರುವಂತಹ ಮನೆ ಯಜಮಾನಿಗೆ 2,000 ರೂಪಾಯಿ, ಇಡೀ ರಾಜ್ಯದಲ್ಲಿನ 200 ಯೂನಿಟ್ ವರೆಗಿನ ಕರೆಂಟ್ ಫ್ರೀ, ಅಕ್ಕಿ 5 ಕೆಜಿ ಫ್ರೀ, ಅಕ್ಕಿ 5 ಕೆಜಿ ಹಣ ಫ್ರೀ. ಇಡೀ ರಾಜ್ಯದ ಹೆಣ್ಣು ಮಕ್ಕಳು ರಾಜ್ಯದ ಯಾವುದೇ ಭಾಗಗಳಲ್ಲಿ ಓಡಾಡಬೇಕು ಅಂದ್ರೆ ಬಸ್ ಫ್ರೀ, ಡಿಗ್ರಿ ಮತ್ತೆ ಡಿಪ್ಲೊಮಾ ಓದಂತಹ ಮಕ್ಕಳಿಗೆ 1,500 ಮತ್ತೆ 3,000 ರೂಪಾಯಿ. ಈ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಕರ್ನಾಟಕ ಸರ್ಕಾರ ಸುಮಾರು 59,000 ಕೋಟಿ ರೂಪಾಯಿಗಳನ್ನ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಅಲ್ಲದೆ ಆಗಿದ್ರೆ ಬೇರೆ ಯಾರೇ ಮುಖ್ಯಮಂತ್ರಿ ಆಗಿದ್ದರೂ ಈ ಯೋಜನೆಗಳನ್ನ ಕೊಡಕ್ಕಾಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಹಣಕಾಸು ಸಚಿವರಾದಾಗ ಬಹಳಷ್ಟು ಜನ ಕೂಗ ಆಡಿದ್ರಂತೆ. ಕುರಿಗಳನ್ನೇ ಇಡ್ಸಕ್ಕಾಗ್ದಿರುವಂತ ಕುರುಬರು ಈ ರಾಜ್ಯಕ್ಕೆ ಏನ್ ಬಜೆಟ್ ಕೊಡ್ತಾರೆ ಅಂತ. ಇವತ್ತು ಅದೇ ಜನ ಇವತ್ತು ಸಿದ್ದರಾಮಯ್ಯನವ್ರ ಮುಂದೆ, ಒಬ್ಬ ಕುರುಬ ಮುಖ್ಯಮಂತ್ರಿ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಸಮಾಜ ಸೃಷ್ಟಿ, ಈ ದೇಶದಲ್ಲಿ ಹುಟ್ಟಂತಹ ಪ್ರತಿಯೊಬ್ಬ ಪ್ರಜೆ, ಈ ರಾಜ್ಯದಲ್ಲಿ ಹುಟ್ಟಂತಹ ಪ್ರತಿಯೊಬ್ಬ ಪ್ರಜೆ ಎಲ್ಲರೂ ಸಮ. ಅವನು ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಯಾವುದೇ ಜಾತಿ ಜನಾಂಗದ ವ್ಯಕ್ತಿ ಆದ್ರೇನು ನಾವೆಲ್ಲ ಭಾರತೀಯರು ಅಂತ ಹೇಳುವಂಥದ್ದು ಬಸವಣ್ಣವ್ರು ಹೇಳಿದ್ರು 12ನೇ ಶತಮಾನದಲ್ಲಿ. ಅದನ್ನ 18ನೇ ಶತಮಾನದಲ್ಲಿ ಕನಕದಾಸರು ಹೇಳಿದ್ದು. 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದು. ಇವತ್ತು ಅದೇ ಧ್ಯೇಯಗಳನ್ನ ಇಟ್ಕೊಂಡು ಈ ನಾಡಿನ ಪ್ರತಿಯೊಬ್ಬ ವ್ಯಕ್ತಿ ನಾವೆಲ್ಲರೂ ಒಂದೇ ಅಂತ ಹೇಳಿ ತನ್ನ ಆಡಳಿತದಲ್ಲಿ ಇವತ್ತು ಅನ್ವಯ ಮಾಡಿಕೊಂಡು ಅದನ್ನ ಇಡೀ ಜನಕ್ಕೆ ಆ ಒಂದು ಶಕ್ತಿಯನ್ನು ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾವು ಸಿದ್ದರಾಮಯ್ಯನವ್ರನ್ನ ಬಹಳಷ್ಟು ಜನ ಈಗಳಿತಾರೆ. ಒಂದು ಜಾತಿಗೆ ಸೇರಿದಂತ ವ್ಯಕ್ತಿ, ಒಂದು ಕೋಮಿಗೆ ಸೇರಿದಂತ ವ್ಯಕ್ತಿ, ಅದೆಲ್ಲ ವಿರೋಧ ಪಕ್ಷದವರು ಮಾಡುವಂತಹ ಕುಹಕ ಟೀಕೆ. ಇದು ನಿಮ್ಗೆಲ್ಲ ಗೊತ್ತಾಯ್ತಾನೆ? ಗೊತ್ತಾಯ್ತಾ ಇಲ್ಲೋ? ಇದನ್ನ ಗೊತ್ತಿಲ್ಲ ಅಂದ್ರೆ ಎದ್ದೋಗ್ಬೋದು. ಆದ್ರಿಂದ
ಈಗ ನಾನು ಒಂದ್ಸರಿ MLA, 2 ಸರಿ MLA, 1 ಸರಿ MLC ಆದೆ. ನನಗೆ ಸಹಾಯ ಮಾಡಿದ್ರು ಸಿದ್ದರಾಮಯ್ಯನವರು. ವರ್ತೂರ್ ಪ್ರಕಾಶ್ ಅವರು ಕೋಲಾರದಲ್ಲಿ MLA ಆಗಿದ್ರು, ಸಹಾಯ ಮಾಡಿದ್ರು ಸಿದ್ದರಾಮಯ್ಯ. ವರ್ತೂರ್ ಮಂಜು MLA ಆದ್ರು, ಸಹಾಯ ಮಾಡಿದ್ರು ಸಿದ್ದರಾಮಯ್ಯ. ನಮ್ಮ ಅನಿಲ್ ಕುಮಾರ್ MLA ಆದ್ರು, ಸಹಾಯ ಮಾಡಿದವರು ಸಿದ್ದರಾಮಯ್ಯ. ಮುಂಚೆ KH ಮುನಿಯಪ್ಪನವರು ಇಲ್ಲಿ MP ಆಗಿದ್ರು, ಸಹಾಯ ಮಾಡಿದ್ದು ಸಿದ್ದರಾಮಯ್ಯ.